ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಸಂಡೇ ವ್ಲಾಗನ್ನು ಅಪ್ಡೇಟ್ ಮಾಡ್ತಾಯಿದ್ದೀನಿ. ಸಂಡೇ ನಾವು ವೀಕೆಂಡ್ ಆಗಿರೋದ್ರಿಂದ, ಆಮೇಲೆ ನನ್ನ ಬರ್ಡೇ ಇರೋದ್ರಿಂದ 21 ಜುಲೈ ನಾವು ಹೊರಗಡೆ ಹೋಗಿ ಬರೋಣ ಹುಡುಗರನ್ನ ಕರ್ಕೊಂಡು ಅಂತ ಹೇಳಿ ಹೋಗಿದ್ವಿ. ಜವಾಹರ್ಲಾಲ್ ನೆಹರು ಪ್ಲ್ಯಾನೆಟೋರಿಯಮ್ಗೆ ಹೋಗಿದ್ವಿ. ಅಲ್ಲಿ ಪ್ಲ್ಯಾನೆಟೋರಿಯಮ್ಗೆ ನಿಶ್ವಿಕಂಗೆ ಎಲ್ಲ ತೋರಿಸ್ಕೊಂಬರೋಣ, ಸ್ಪೇಸ್ದು ಮತ್ತು ಸೋಲಾರ್ ಸಿಸ್ಟಮ್ದೆಲ್ಲ ಏನೇನಿದೆ ಎಲ್ಲನೂ ತೋರಿಸ್ಕೊಂಡು ಪ್ಲ್ಯಾನೆಟೋರಿಯಮಲ್ಲಿ ಎಂಜಾಯ್ ಮಾಡ್ತಾಳೆ ಅಂತ ಕರ್ಕೊಂಡು ಹೋಗಿದ್ವಿ. ಜೊತೆಗೆ ಎಕ್ಸಿಬಿಷನ್ ಕೂಡ ಇದೆ. ಎಲ್ಲ ಬ್ರೈಟಾಗಿ ಚೆನ್ನಾಗಿ ಕಾಣ್ತಿತ್ತಲ್ಲ ಪ್ಲ್ಯಾನೆಟ್ಸ್ ಎಲ್ಲನೂ. ಎಲ್ಲ ನೋಡ್ತಾಯಿದ್ಲು. ಮತ್ತು ಹೊರಗಡೆ ತುಂಬ ಎಕ್ಸ್ಪಿರಿಮೆಂಟಲ್ ಎಕ್ವಿಪ್ಮೆಂಟ್ಸ್ನೆಲ್ಲ ಇಟ್ಟಿದ್ದಾರೆ. ಚಿಕ್ಕ ಚಿಕ್ಕದು ಅಲ್ಲಲ್ಲೇ ಇಟ್ಟಿದ್ದಾರೆ. ಯಾರ್ಯಾರು ಹೋಗಿದ್ದಾರೆ ಎಲ್ಲರೂ ಕೂಡ ನೋಡಿರ್ತಾರೆ. ಏನೇನಿದೆ ಅಲ್ಲೆಲ್ಲವೂ ಕೂಡ ಸೈಂಟಿಫಿಕಲಿ ಪ್ರೂವ್ ಆಗೋವಂತಹ ಒಂದೊಂದು ಎಕ್ಸ್ಪಿರಿಮೆಂಟಲ್ ಎಕ್ವಿಪ್ಮೆಂಟ್ಸೇ ಇರುತ್ತೆ ಅಲ್ಲಿ. ಪ್ರತಿಯೊಂದು ಕೂಡ ಒಂದು ಬೋರ್ಡನ್ನು ಹಾಕಿ ಅದರ ಪಕ್ಕದಲ್ಲಿ ಆ ಎಕ್ವಿಪ್ಮೆಂಟ್ ಬಗ್ಗೆ ಬೋರ್ಡಲ್ಲಿ ಒಂದು ಚಿಕ್ಕದಾಗಿ ಒಂದು ನೋಟನ್ನು ಕೂಡ ಬರೆದಿರ್ತಾರೆ ಅದ್ರ ಬಗ್ಗೆ. ಅದನ್ನು ಓದ್ಬಿಟ್ಟು ನಾವು ಅಲ್ಲಿ ಟ್ರೈ ಮಾಡಿದ್ರೆ ಅದು ಸೇಮ್ ಆಗಿರುತ್ತೆ. ಆ ಥರ ಇದೆ ಅಲ್ಲೆಲ್ಲ ಎಕ್ವಿಪ್ಮೆಂಟ್ಸು ಚೆನ್ನಾಗಿದೆ. ನಿಶು ಮತ್ತು ಅಭಿ ಅಂತೂ ತುಂಬಾ ಎಂಜಾಯ್ ಮಾಡಿದ್ರು. ನಾನು ಕೂಡ ಎಲ್ಲ ಎಂಜಾಯ್ ಮಾಡಿದ್ವಿ. ಆದರೆ ಅಭ್ಯಂತನ ಬಿಡಲ್ಲ ಅಂತ ಹೇಳಿದರು ಒಳಗಡೆ, ಯಾಕಂದರೆ 3 ಇಯರ್ಸ್ ಆದರೆ ಮಾತ್ರ ಬಿಡೋದು ಪ್ಲ್ಯಾನೆಟೋರಿಯಮಲ್ಲಿ ಅಂತ. ಮೋಸ್ಟ್ ಪ್ರಾಬಬಲಿ ಅಲ್ಲೆಲ್ಲ ತುಂಬ ನಾಯ್ಸ್ ಇರುತ್ತೆ ಅಂತ ಹೇಳಿನೋ ಏನೋ ಅವನ್ನ ಬಿಡಲ್ಲ ಅಂತ ಹೇಳಿದ್ರು. ನಾವು ಬರೀ ಹೊರಗಡೆ ಮಾತ್ರ ಆಟ ಆಡಿಕೊಂಡು ಆಮೇಲೆ ಲಂಚ್ ಮುಗಿಸ್ಕೊಂಡು ಬಂದ್ವಿ. ಆ್ಯಕ್ಚುಲಿ ನಾನು ಬೆನ್ನಿ ಮಿಲ್ ಹತ್ರ ಅಕ್ವೇರಿಯಮ್ದು ಎಕ್ಸಿಬಿಷನ್ಗೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದಿದ್ದು. ಬಟ್ ಆದರೆ ಅದು ಆಲ್ರೆಡಿ ತೆಗೆದುಬಿಟ್ಟಿದ್ರು. ಎಕ್ಸಿಬಿಷನ್ದು ಫಿಶ್ದು ಕ್ಲೋಸ್ಡ್ ಅಂತ ಬರ್ತಾಯಿತ್ತು. ನಾನು ನೆಟ್ಟಲ್ಲಿ ಸರ್ಚ್ ಮಾಡಿದಾಗ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ನೆಟ್ಟಲ್ಲೆಲ್ಲ ತೆಗೆದು ಆಲ್ರೆಡಿ ನೋಡಿರಲಿಲ್ಲ. ಬಟ್ ಆನ್ ದ ವೇ ಹೋಗಬೇಕಾದ್ರೆ ನಾನು ಚೆಕ್ ಮಾಡಿದೆ ಎಕ್ಸಿಬಿಷನ್ನು ಫಿಶ್ದು ಅಕ್ವೇರಿಯಮ್ ಎಕ್ಸಿಬಿಷನ್ ಬೆನ್ನಿ ಮಿಲ್ಲಲ್ಲಿ ಹೇಗಿದೆ ಅಂತ ಹೇಳಿ, ಮತ್ತು ರಿವ್ಯೂಸ್ ನೋಡೋಣ ಅಂತ, ಮತ್ತು ಎಷ್ಟು ಕಾಸ್ಟ್ ಆಗ್ಬೋದು ರಿವ್ಯೂಸು, ಮತ್ತು ಎಲ್ಲಿ ಬರುತ್ತೆ, ಆ್ಯಂಡ್ ಆಲ್ಸೋ ಎಲ್ಲನೂ ನೆಟ್ಟಲ್ಲೇ ಇವಾಗ ಕೊಟ್ಬಿಡ್ತಾರಲ್ವ ರಿವ್ಯೂಸ್ ಎಲ್ಲನೂ. ಅದಕ್ಕೆ ನೋಡೋಣ ಅಂದರೆ ಅದು ಕ್ಲೋಸ್ ಆಗಿದೆ. ಟೈಮಿಂಗ್ಸು ಗೊತ್ತಿರಲಿಲ್ಲ. ಜೊತೆಗೆ 4 to 7 ಅಂತ ಇತ್ತು. ಬಟ್ ಆದರೆ ಅದು ಕ್ಲೋಸ್ಡ್ ಅಂತಲೇ ಬಂದಿತ್ತು. ಸುಮಾರು 3:45 ಆದ್ರೂ ಅದು ಕ್ಲೋಸ್ಡ್ ಅಂತಲೇ ಇತ್ತು. ತೆಗೆಯಲ್ಲ, ಇನ್ನಿರಲ್ಲ ಅದು ಅಂದ್ಬಿಟ್ಟು ನೆಹರು ಪ್ಲ್ಯಾನೆಟೋರಿಯಮ್ಗೆ ಅದು ಯಾವತ್ತಿಂದನೂ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಅದಕ್ಕೆ ಹೋದ್ವಿ. ಬಟ್ ಫುಲ್ಲು ಒಳಗಡೆ ಎಲ್ಲ ಹೋಗೋಕ್ಕಾಗಲಿಲ್ಲ. ಅಭಿ ಅಂತೂ ಇನ್ನೊಂದು ಸ್ವಲ್ಪ ದೊಡ್ಡವನು ಆದಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಮಕ್ಕಳಿಗೆ ಎಂಟರ್ಟೈನ್ಮೆಂಟು ಅಂತಂದರೆ ಇನ್ನಿಲ್ಲೆಲ್ಲೂ ಹತ್ರದಲ್ಲಿಲ್ಲ. ಡೈನೋಸರಸ್ ಪಾರ್ಕ್ ಆಗಿರ್ಬೋದು, ಏನೇ ಇದ್ದರೂ ಎಲ್ಲ ಇರೋದು ಬಿಡದಿನಲ್ಲಿ, ಕನಕಪುರ ಈ ಕಡೆ ಸೈಡಲ್ಲಿ ದೂರದಲ್ಲಿದೆ. ಇನ್ನೇನು ಇಲ್ಲಿಲ್ಲೇ ಓಡಾಡ್ಕೊಂಡ್ಬಂದ್ವಿ ಅಷ್ಟೇ. ಇನ್ನು ಸುತ್ತಮುತ್ತ ಮಾಲ್ಗಳು ಅಂತಂದರೆ ಲೂಲು ಮಾಲಲ್ಲಿ ಆಲ್ರೆಡಿ 1-2 ಸಲ ಹೋಗಿ ಆಟ ಆಡಿಸಿದ್ದೀವಿ ಹುಡುಗರಿಗೆ. ಮತ್ತೆ ಅದೇ ಪ್ಲೇಸಿಗೆ ಇನ್ನೇನು ಅಂತ ಆ ಲೂಲು ಮಾಲ್ ಕಡೆ ಹೋಗಲಿಲ್ಲ. ಅದು ಬಿಟ್ಟರೆ ವೈಷ್ಣವಿ ಸಫೇರ್ಗೂ ಹೋಗಿದ್ದೀವಿ. ಆದರೆ ಅಲ್ಲೇನು ಹುಡುಗರಿಗೆ ಆಟ ಆಡಿಸೋ ಅಂಥದ್ದೇನೂ ಇಲ್ಲ ಅಷ್ಟೊಂದು. ಒಂದು ಸ್ವಲ್ಪ ಸ್ಮಾಲ್ ಪ್ಲೇ ಏರಿಯಾದಲ್ಲಿ ಆಟ ಆಡೋಕ್ಕೆ ಬಿಡ್ತಾರೆ ಅಷ್ಟೇ. ಅದನ್ನು ನಾನು ಕ್ಲಿಪ್ಸ್ ಇದೆ ಅನಿಸುತ್ತೆ, ಅದು ನನ್ನ ಹತ್ರ ಇಮೇಜಸ್ಸು ಹಾಕಿಲ್ಲ. ಆದರೆ ಅದನ್ನು ಅಷ್ಟು ಬಿಟ್ಟರೆ ಓರಿಯಾನ್ಗೂ ಹೋಗಿದ್ದೀವಿ. ಆದರೆ ಅಲ್ಲಿ ಆಟ ಆಡಿಸಿಲ್ಲ. ಈ ಮಾಲ್ಗಳಿಗಿಂತ ಇಲ್ಲೇ ಎಲ್ಲಾದರೂ ಈ ಥರದ್ದು ನೋಡ್ಕೊಂಬರೋಣ ಅಂಥೇಳಿ ಹೊರಟಿದ್ವಿ. ಬಟ್ ಅದು ನೋಡಿದ್ರೆ ಹಾಗಾಯಿತು ನೆಹರು ಪ್ಲ್ಯಾನೆಟೋರಿಯಮ್ ಸ್ಟೋರಿ. ಇನ್ನೇನು ಅಂತ ವಾಪಸ್ಸು ಮನೆಗೆ ಬಂದ್ವಿ ಲಂಚ್ ಎಲ್ಲ ಮುಗಿಸ್ಕೊಂಡು. ಒಟ್ಟು ಆವತ್ತಿನ ದಿನ ಅಂತೂ ತುಂಬಾ ಚೆನ್ನಾಗಿತ್ತು. ಎಲ್ಲರೂ ತುಂಬ ಎಂಜಾಯ್ ಮಾಡಿದ್ವಿ. ಅಬ್ಬಿ ಅಂತಂತೂ ಹೊರಗಡೆ ಬಂದೆ ತುಂಬ ಖುಷಿ. ಅವನಿಗೆ ದೊಡ್ಡ ದೊಡ್ಡ ಗಾಡಿಗಳನ್ನೆಲ್ಲ ಕಿಟಕಿಲಿ ನೋಡಿ ಫುಲ್ಲು ಎಕ್ಸೈಟ್ ಆಗಿರ್ತಾನೆ. ದೊಡ್ಡ ದೊಡ್ಡ ಗಾಡಿಗಳು ಆಚೆಗಡೆ ಬಂದರೆ, ಈ ಟೆಂಪೋಗಳು, ಲಾರಿಗಳು ಮತ್ತು ಈ ಬಸ್ಗಳೆಲ್ಲ ಬಂದ್ಬಿಟ್ರಂತೂ ನಮಗೂ ತೋರಿಸ್ತಾನೆ, ಅವನು ಎಕ್ಸೈಟ್ ಆಗಿರ್ತಾನೆ. ಅಷ್ಟು ಖುಷಿಯಾಗುತ್ತೆ ಅವನಿಗೆ. ಬಟ್ ಆಮೇಲೆ ಬರಬೇಕಾದ್ರೂ ಅಂತೂ ತುಂಬಾ ಮಳೆ ಬರ್ತಾಯಿತ್ತು. ನಾವು ಬರಬೇಕಾದ್ರೆ ಎಷ್ಟು ಮಳೆ ಅಂತಂದರೆ ಫುಲ್ಲು ಒಳಗಡೆ ಎಲ್ಲ ಫಾಗ್ ಥರ ಆಗಿಬಿಟ್ಟಿತ್ತು. ಏನು ಕಾಣಿಸ್ತಾನೂ ಇರಲಿಲ್ಲ ಓಡಿಸೋದಕ್ಕೆ, ಆ ಥರ ಆಗಿಬಿಟ್ಟಿತ್ತು. ಬಟ್ ಆಮೇಲೆ AC ಹಾಕಿದ್ರೂ ಕೂಡ ಏನೂ ಕಮ್ಮಿ ಆಗಲಿಲ್ಲ ಫಾಗು. ಆಮೇಲೆ ಅದು ಗ್ಲಾಸ್ ಒಂಚೂರು ತೆಗೆದ್ವಿ ಒಂದು ಸ್ವಲ್ಪ. ಆಮೇಲೆ ಏರೆಲ್ಲ ಪಾಸ್ ಆದಮೇಲೆ ಫಾಗ್ ಏನು ಅಷ್ಟು ಅನ್ನಿಸ್ಲಿಲ್ಲ. ಬರ್ತಡೇ ಆಗಿರೋದ್ರಿಂದ ನಾನು ಯೂಶ್ವಲಿ ಹನುಮಾನ್ ಟೆಂಪಲ್ಗೆ ಹೋಗೋಣ ಅಂದ್ಕೊಂಡೆ. ಬಟ್ ರೆಡಿ ಆಗೋದೆಲ್ಲ ಲೇಟ್ ಆಯಿತು. ಆಮೇಲೆ ಇಲ್ಲಿ ಶನಿಮಹಾತ್ಮನ ದೇವಸ್ಥಾನ ಕಾಣ್ತಿದೆ ನೋಡಿ, ಇಲ್ಲಿಗೆ ಹೋಗೋಣ ಅಂದ್ಕೊಂಡು ಹೋದ್ವಿ.
ಬಟ್ ಆದರೆ ಅದನ್ನು ಕೂಡ ಬಾಗಿಲಾಗ್ತಿದ್ರು, ಆದ್ದರಿಂದ ಹೊರಗಡೆಯಿಂದ ನಾನು ಕೈ ಮುಕ್ಕೊಂಬಂದೆ ಶನಿಮಹಾತ್ಮ ಟೆಂಪಲಲ್ಲಿ. ಸೊ ಹೀಗಾಯಿತು. ಈಗ ನಾವು ಮನೆಯಿಂದ ಹೊರಡೋದೇ ಒಂದು ಸ್ವಲ್ಪ ಲೇಟ್ ಆಗಿತ್ತು, ಅಂದರೆ ಒಂದು 12 o'clock ಅನಿಸುತ್ತೆ. 12 o'clock ಆಗೋಗಿತ್ತು ಆಲ್ರೆಡಿ, 12:15 ಆಗಿತ್ತು. ಸೊ ಇಲ್ಲಿ ಬಂದು ನೋಡಿದಾಗ ನಾನೇನು ಇಷ್ಟು ಜನ ಬಂದಿರಲ್ಲ ಅಂತ ಅಂದ್ಕೊಂಡಿದ್ದೆ. ನೋಡಿ ಎಷ್ಟೊಂದು ಜನ ಬಂದಿದ್ದಾರೆ ಇಲ್ಲಿ ನೆಹರು ಪ್ಲ್ಯಾನೆಟೋರಿಯಮ್ಗೆ. ಎಲ್ಲ ಮಕ್ಕಳನ್ನ ಕರ್ಕೊಂಬಂದು, ಅಂದರೆ ಎಲ್ಲ ಒಂದು 3 ವರ್ಷದ ಮೇಲೆ ಇದ್ದರು, ಸಣ್ಣ ಮಕ್ಕಳನ್ನ ಕರ್ಕೊಂಬಂದಿದ್ರು ತೋರಿಸೋದಕ್ಕೆ ಅಂತ ಹೇಳಿ. ಬಟ್ ಅಭಿಯಂತನ ಬಿಡಲಿಲ್ವಲ್ಲ, ಆದ್ದರಿಂದ ನಾವೇನು ಒಳಗಡೆ ಹೋಗಲಿಲ್ಲ. ಅಷ್ಟೇ ಆಚೆಗಡೆನೂ ತುಂಬ ಪಾರ್ಕಲ್ಲಿ ಅದು ಇದು ಏನೇನೋ ಇದೆ ಆಟ ಆಡೋ ಅಂಥದ್ದು ಇವ್ರಿಗೆ. ಸೊ ಅದಷ್ಟನ್ನು ತೋರಿಸ್ಕೊಂಬಂದ್ವಿ ಅಷ್ಟೇ. ಸೊ ಅವತ್ತಿನ ದಿನ ಅಂತೂ ಫುಲ್ಲು ಚೆನ್ನಾಗಿತ್ತು. ಮತ್ತು ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಬಂದಿದ್ದಾರೆ. ಪಾರ್ಕಿಂಗಿಗೆ ಜಾಗ ಇದೆಯೋ ಇಲ್ವೋ ಅಂತ ಅನ್ಕೋತಾ ಇದ್ದೆ. ಮತ್ತು ಆ ಕಡೆ ರೋಡಿಂದ ಆಚೆ ಕೂಡ ಒಂದಷ್ಟು ಜನ ನಿಲ್ಲಿಸಿದ್ದಾರೆ ಕಾರ್ನ. ಸೊ ಅಲ್ಲೇ ಎಲ್ಲೋ ಪಾರ್ಕ್ ಮಾಡಬೇಕು ಅಂತ ಅನಿಸುತ್ತೆ ಅಂದ್ಕೊಂಡೆ ನಾನು. ಬಟ್ ಹಾಗೇನಿಲ್ಲ. ಇಲ್ಲಿ ಒಳಗಡೆ ನೆಹರು ಪ್ಲ್ಯಾನೆಟೋರಿಯಂ ವಿಸಿಟ್ ಮಾಡೋಕ್ಕೆ ಯಾರ್ಯಾರು ಬಂದಿರ್ತಾರೆ ಅವ್ರಿಗೆಲ್ಲ ಪ್ಲ್ಯಾನೆಟೋರಿಯಂ ಒಳಗಡೆ ಪಾರ್ಕಿಂಗ್ ಎಲ್ಲ ಇರುತ್ತೆ. ಸೊ ಪಾರ್ಕಿಂಗಿಗೆ ಅವರೇನು ಫೀಸ್ ಕೂಡ ಕಲೆಕ್ಟ್ ಮಾಡೋದಿಲ್ಲ, ಫ್ರೀಯಾಗೆ ಪಾರ್ಕಿಂಗ್ ಮಾಡ್ಬೋದು ಪ್ಲ್ಯಾನೆಟೋರಿಯಮಲ್ಲಿ. ಮತ್ತು ಈ ಹೊರಗಡೆ ಎಲ್ಲ ಎಕ್ಸಿಬಿಷನು, ಇಲ್ಲಿ ಆಚೆಗಡೆ ಎಂಟ್ರಿ ಫೀಸ್ ಅಂತ ಏನಿಲ್ಲ. ಇಲ್ಲಿ ಈಚೆಗಡೆ ಇಲ್ಲೆಲ್ಲ ಆಟ ಆಡೋದಕ್ಕೆ ಏನೇ ಇದ್ದರೂ ಪ್ಲ್ಯಾನೆಟೋರಿಯಮ್ ಮಾತ್ರ ಒಳಗಡೆಗೆ ಮಾತ್ರ ಫೀಸ್ ಕಟ್ಟಬೇಕಾಗುತ್ತೆ ಅಷ್ಟೇ. ನೋಡಿ ಅಭ್ಯಂತ ಯಾವುದೊಂದು ಚಿಕ್ಕ ಹುಡುಗನ ಪಾಪು ನಿಂತಿತ್ತು. ಸೊ ಅವನು ಒಳಗಡೆ ಹೋಗು ಅಂತ ಹೇಳಿದೆ. ಇವನು ಫ್ರೆಂಡ್ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದಾನೆ, ಆದರೆ ಆ ಪಾಪು ಆ ಕಡೆ ಹೋಗ್ತಾ ಇದ್ದೆ. ಸೊ ನಿಶುನ ಕರ್ಕೊಂಬಂದು ಇದು ಒಳಗಡೆ ಬಿಟ್ಟು ಇದ್ರ ಬಗ್ಗೆ ಎಲ್ಲ ಏನೋ ಹೊರಗಡೆ ಏನೂ ಬರ್ತಿರಲಿಲ್ಲ. ಇದೇನು ಏನಕ್ಕೆ ಈ ಥರ ಮಾಡಿದ್ದಾರೆ, ಮೆಸ್ ಥರ ಮಾಡಿದ್ದಾರೆ, ಒಂದು ಆರ್ಕ್ ಥರ ಅಂತ ಹೀಗೆ ಮಾಡಿದ್ದಾರೆ ಅಂತ ಅನಿಸುತ್ತೆ. ಸೊ ಇದ್ರ ಬಗ್ಗೆ ಏನು ರೈಟಿಂಗ್ಸ್ ಆಗಲಿ ನೋಟ್ ಆಗಲಿ ಏನೂ ಇರಲಿಲ್ಲ ಪಕ್ಕದಲ್ಲಿ. ನಾವು ನೋಡಿದೆ ಏನಾದರೂ ಇದೆಯಾ ಏನಿರಲಿಲ್ಲ ಆಗುತ್ತೆ. ಮತ್ತು ಇಲ್ಲದು ಇದೆಲ್ಲನೂ ಏನಾದರೂ ಎಕ್ಸ್ಪೆರಿಮೆಂಟಲ್, ಸೈಂಟಿಫಿಕಲಿ ಪ್ರೂವ್ ಆಗುವಂತಹ ಎಕ್ಸ್ಪೆರಿಮೆಂಟಲ್ ಎಕ್ವಿಪ್ಮೆಂಟ್ಸು ಇದೆಲ್ಲನೂ. ಅಲ್ಲಿ ಗ್ಲೋಬ್ ನೋಡಿ, ಗ್ಲೋಬ್ ಕಾಣ್ತಿದೆ, ತುಂಬ ಚೆನ್ನಾಗಿ ಕಾಣ್ತಿದೆ ಗ್ಲೋಬು. ಆಮೇಲೆ ಇಲ್ಲೂ ಅಷ್ಟೇ ಒಂದು ಶೀಟ್ ಥರ ಕಾಣ್ತಿದೆ ನೋಡಿ. ಅಲ್ಲಿ ಹೀಗೆ ಕೈನ ಹೀಗೆ ಸವರ್ಕೊಂಡು ಹೋಗಬೇಕಂತೆ ಅದು ಶೀಟ್ ಮೇಲೆ. ಇಲ್ಲೋಡಿ ಅದನ್ನು ಹಾಕಿದ್ದಾರೆ, ಅದೇನು ಅಂತ ಮೊಬಿಯಾಸ್ ಸ್ಟ್ರಿಪ್ ಅಂತ ಹಾಕಿದ್ದಾರೆ. ಸೊ ನೀವು ಕೈ ಹೀಗೆ ಹಾಕ್ಸ್ತಾ ಹೋದರೆ ಅದು ಒಂದು ಕಡೆಯೇ ಬಂದು ಜಾಯಿನ್ ಆಗುತ್ತೆ. ದ ಸ್ಟ್ರಿಪ್ ಹಿಯರ್ ಹ್ಯಾಸ್ ಬೀನ್ ಗಿವನ್ ಹಾಫ್ ಎ ಟ್ವಿಸ್ಟ್ ಟು ಒನ್ ಆಫ್ ದ ಎಂಡ್ಸ್ ಜಾಯಿನ್ ವಿತ್ ಅದರ್. ದಿಸ್ ಇಸ್ ನೋನ್ ಆಸ್ ಮೊಬಿಯಸ್ ಸ್ಟ್ರಿಪ್ ಅಂತ. ಸೊ ಮೊಬಿಯಸ್ ಸ್ಟ್ರಿಪ್ ಅಂತೇಳಿ ಇದನ್ನು ಓದ್ಬಿಟ್ಟು ನಾವು ಅಲ್ಲಿ ಹೇಗಿದೆ ಅವ್ರು ಹೇಗೆ ಕೊಟ್ಟಿದ್ದಾರೆ ಸೊ ಹಾಗೆ ನಮಗೂ ಅದು ಫೀಲ್ ಆಗುತ್ತೆ ಎಕ್ಸ್ಪೆರಿಮೆಂಟು. ಹೇಳಿ ನಿಶು ಹೇಳಿ. ಸೊ ಇದನ್ನೆಲ್ಲ ಹೇಳಿದ್ವಿ. ಸೊ ಫೈನಲಿ ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ ಅವತ್ತಿನ ದಿನ. ಸೊ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಒಂದು ಲೈಕ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಆಮೇಲೆ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ನಾನು ಏನೇ ಒಂದು ವಿಡಿಯೋ ಹಾಕಿದ್ರು, ನೋಟಿಫಿಕೇಷನ್ ಹಾಕಿದ್ರು, ಒಂದು ವಿಡಿಯೋ ಲಿಂಕ್ ಮಾಡಿದ್ರು ಅದು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಬೆಲ್ ಐಕನ್. ಸೊ ಅದರಿಂದ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ರು ರೈಟಿಂಗ್ ಸುತ್ತಾಡ್ಕೊಂಡು. ಇದು ಆಲ್ರೆಡಿ ನಾವು 2ನೇ ಸಲ ಆಟ ಆಡ್ತಿರೋದು ಇದನ್ನು ಇವರಿಬ್ರಿಗೂ. ಫಸ್ಟ್ ಟೈಮ್ ಆಟ ಆಡಿದಾಗ ತುಂಬ ಚೆನ್ನಾಗಿ ಆಟ ಆಡಿದ್ರು. ಆಮೇಲೆ ಸೆಕೆಂಡ್ ಟೈಮ್ ಮಾಡಿ ಅಭ್ಯಂತ ಕೈ ಹಿಡ್ದಂಗೋ ಹಿಂಗೋ ಆಗಿದೆ. ಫಸ್ಟು ಖುಷಿಯಾಗಿ ನಗಾಡ್ತಿದ್ದ, ಇವಾಗಲೇ ಹಿಂಗೆ ಸೈಲೆಂಟ್ ಆಗಿಬಿಟ್ಟಿದೆ ನೋಡಿ. ಆಗಲೇ ಸಾಕಾಯಿತು ಅನ್ನಂಗೆ ಹಿಂಗೆ ನಿದ್ದೆ ಬರೋಂಗಾಗಿತ್ತು, ಸುತ್ತ ಸರಿ ಅಂತ ಆಮೇಲೆ ಅದನ್ನು ಇಳಿಸ್ಬಿಟ್ಟೆ. ಬಟ್ ಇಲ್ಲೊಂದು ಸ್ವಿಂಗಿಂಗ್ ಎಲ್ಲ ಇರುತ್ತೆ, ಉಯ್ಯಾಲೆ ಎಲ್ಲ ಇರುತ್ತೆ, ಜಾರಮಂಡೆನೂ ಇರುತ್ತೆ ನಾವು ಅಂದ್ಕೊಂಡೆ ಪಾರ್ಕ್ ಥರ ಅಂತ. ಬಟ್ ನಾನು ಅವಾಗ ಬಂದಿದ್ದು ನಮಗೆ ಸ್ಕೂಲ್ ಡೇಸಲ್ಲಿ ಕರ್ಕೊಂಡು ಹೋಗಿದ್ರು ಇಲ್ಲಿಗೆ. ಸೊ ಅವಾಗ ಬಂದಿದ್ದು ನಾವು ಸ್ಕೂಲ್ ಡೇಸಲ್ಲಿ. ಇಲ್ಲಿ ಉಯ್ಯಾಲೆ ಎಲ್ಲ ಇಲ್ಲ, ಅಂದರೆ ಈ ಥರದಲ್ಲಿದೆ ಹುಡುಗರಿಗೆಲ್ಲ ತೋರಿಸೋ ಅಂಥದ್ದು. ಸೊ ನೀವು ಕೂಡ ಏನಾದರೂ ಹುಡುಗರಿಗೆ ಸೈಂಟಿಫಿಕ್ ಆಗಿ ಎಕ್ವಿಪ್ಮೆಂಟ್ಸ್ ಎಲ್ಲ ತೋರಿಸ್ಬೇಕು, ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಹೋಗಿ ನೀವು ಕೂಡ ತೋರಿಸ್ಕೊಂಡ್ಬರ್ಬೋದು. ಅಂದರೆ 3 years ಮೇಲಾದರೂ ಹೊರಗಡೆ ಬಿಡ್ತಾರೆ, ಇಲ್ಲಾಂದರೆ ಬಿಡಲ್ಲ. ಸೊ ನನಗೆ ಇನ್ಫಾರ್ಮೇಷನ್ ಇರಲಿಲ್ಲ, ಸೊ ಅದಕ್ಕೆ
ಗೊತ್ತಾಗಲಿಲ್ಲ ಈ ಸಲ ಹೋಗ್ಬಿಟ್ಟು. ಬಟ್ ಆಚೆ ಎಲ್ಲ ನೋಡ್ಕೊಂಬಂದ್ವಿ, ಎಂಜಾಯ್ ಮಾಡಿದ್ರು. ಒಟ್ಟು ಆಚೆಗಡೆನೂ ತುಂಬ ಏನೇನೋ ಇಟ್ಟಿದ್ದಾರೆಲ್ಲ ನೋಡಿ, ಈ ಥರದ್ದೆಲ್ಲ ಎಂಜಾಯ್ ಮಾಡ್ಕೊಂಬಂದರು. ಅಭ್ಯಂತ ಅದನ್ನು ತಿರುಗಿಸೋದಲ್ದಲ್ಲೇ ಅದ್ರ ಮೇಲಿಂದ ಬಂದು ನೀರೊಳಗಡೆ ಇಳಿಯೋಕ್ಕೆ ನೋಡ್ತಾ ಇದ್ದ. ಆಮೇಲೆ ಇಳಿಸ್ಬಿಟ್ಟು ಆಮೇಲೆ ಈ ಕಡೆಯಿಂದ ಇನ್ನೊಂದು ಕಡೆಗೆ ಶಿಫ್ಟ್ ಆದ್ವಿ, ಇನ್ನೊಂದು ಜಾಗಕ್ಕೆ. ನೀರು ಗಿಳಿತು ನೋಡು. ನಾವೇನು ಹೇಳ್ತೀವಿ ಅದನ್ನು ಮಾಡೋದಂತೆ ಎಕ್ಸ್ಟ್ರಾ ಕೆಲಸ ಕೂಡ ಮಾಡೋಕ್ಕೆ ಹೋಗ್ತೀವಿ. ಅದರಿಂದ ಅದನ್ನು ಇಳಿಸ್ಬಿಟ್ಟು ಈ ಕಡೆ ಕರ್ಕೊಂಡ್ಬಂದ್ವಿ. ಸೊ ಎವ್ರಿಥಿಂಗ್ ವಾಸ್ ರಿಯಲಿ ನೈಸ್ ಅಂತಲೇ ಹೇಳ್ಬೋದು. ಸೊ ಬರ್ಡೇ ಎಲ್ಲ ತುಂಬಾ ಚೆನ್ನಾಗಾಗಿತ್ತು. ಆಮೇಲೆ ಮನೆಗೆ ಬಂದು ನಾವು ಕೇಕ್ ಕಟ್ ಮಾಡಿದ್ದು ಒಂದು 10 o'clock ಆಗಿತ್ತು ಅನಿಸುತ್ತೆ. ಯಾಕಂದರೆ ಬಂದಿದ್ದೇ ಲೇಟು, ಸಂಜೆ ಆಗಿತ್ತು. ಆಮೇಲೆ ಸಂಜೆ ಬಂದಮೇಲೆ ಹಾಲು ಕಾಫಿ ಎಲ್ಲ ಇವರಿಗೆಲ್ಲ ಒಂದು ಸ್ವಲ್ಪ ತಿನ್ನಿಸಿ ಆಮೇಲೆ ಹಾಗೇ ಹೋಯಿತು ಟೈಮು. ಯಾವಾಗಾದ್ರೂ ಅವತ್ತಿನ ದಿನದೊಳಗಡೆ ಕಟ್ ಮಾಡಿದ್ರೆ ಆಯಿತು ಅಂತೇಳಿ 9:40 to 10 o'clock ಆಗಿತ್ತು. ಹಂಗೆ ಅಶಾಕ್ ಅಲ್ಲೇ ನಿಂತ್ಕೊ, ಅಷ್ಟಲ್ಲೇ ಹಂಗೆ ಹಂಗೆ ಏನು ಹಾಕ್ಬೇಡ, ಏನು ಹಾಕ್ಬೇಡ. ಸೊ ಈ ಫ್ಯಾಮಿಲಿ ಔಟಿಂಗ್ ಎಲ್ಲ ಹೋದಾಗ ಬಿಸಿಲಿಗೂ ಪರವಾಗಿಲ್ಲ, ಬಟ್ ಮಳೆ ಬರಲಿಲ್ಲ ಅಂದರೆ ತುಂಬಾ ಚೆನ್ನಾಗಿತ್ತು. ಬಟ್ ನಾವು ಬರಬೇಕಾದ್ರಂತೂ ಮಳೆ ಬಂದ್ಬಿಟ್ಟು. ಸೊ ಕಾರಲ್ಲಿ ಹೋಗೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ. ಆದರೂ ನಡಿಬೇಕು ಅಂತಂದರೆ ಮಳೆನಲ್ಲೆಲ್ಲ ರೋಡೆಲ್ಲ ಕಚ್ಚಾಪಿಚ್ಚ ಆಗಬೇಕಾಗುತ್ತೆ. ಸೊ ಮಳೆ ಬರಲಿಲ್ಲ ಅಂದರೆ ತುಂಬ ಚೆನ್ನಾಗಿರುತ್ತೆ. ಹುಡುಗರನ್ನ ಕರ್ಕೊಂಡು ಔಟಿಂಗ್ ಹೋದಾಗ. ಸೊ ಸುಮಾರು ಚಿಕ್ಕ ಮಕ್ಕಳೇ ಅಂತಲ್ಲ, ಸ್ವಲ್ಪ ದೊಡ್ಡವರು ಮಕ್ಕಳುಗಳು ಕೂಡ ಬಂದಿದ್ದರು. ಸ್ಕೂಲ್ ಕಡೆಯಿಂದ ಯಾರನ್ನೇನು ಕರ್ಕೊಂಡ್ಬಂದಿರೋ ಅನಿಸುತ್ತೆ. ಮೋಸ್ಟ್ ಪ್ರಾಬಬ್ಲಿ ವೀಕ್ ಡೇಸಲ್ಲಿ ಅಂದರೆ ವೀಕೆಂಡ್ಸಲ್ಲಿ ಕರ್ಕೊಂಬರಲ್ಲ ಅನಿಸುತ್ತೆ ಸ್ಕೂಲ್ ಕಡೆಯಿಂದ. ವೀಕ್ ಡೇಸಲ್ಲಿ ಇರ್ಬೋದೇನೋ. ಸೊ ಚೆನ್ನಾಗಿತ್ತು ಅವತ್ತಿನ ಎಲ್ಲರೂ ಕೂಡ ಏನೇನು ಹಾಕಿದ್ದಾರೆ ಎಲ್ಲ ಕೈ ಮಾಡ್ತಿದ್ದಾರೆ ಪ್ರತಿಯೊಬ್ಬರು ಕೂಡ. ಇದೇನಕ್ಕೆ ಅದೇನಕ್ಕೆ ಅಂತ ಅಂದರೆ ಯಾರೂ ಅಲ್ಲಿ ನೋಟನ್ನು ಕೂಡ ಓದ್ತಾ ಇರಲಿಲ್ಲ, ಯಾರೂ ಅಲ್ಲಿ ಹಾಕಿರೋದನ್ನು. ಬಟ್ ನಾನು ಎಲ್ಲ ಕಡೆ ಅದನ್ನು ನೋಡ್ತಾ ಇದ್ದೆ, ಎಲ್ಲ ಕಡೆ ಏನೇನಿದೆ ಇದೆಲ್ಲ ಅಂತ. ಸೊ ಅವರೆಲ್ಲ ಹೇಗೆ ಕೊಟ್ಟಿದ್ದಾರೆ ಅದೇ ರೀತಿ ನಿಮಗೆ ರಿಸಲ್ಟ್ ಸಿಗುತ್ತೆ. ಒಟ್ಟು ಯಾರೆಲ್ಲ ಹಾಕಿರುವಂತಹ ಫಿಕ್ಸ್ ಮಾಡಿರುವಂತಹ ಎಕ್ವಿಪ್ಮೆಂಟ್ಸಲ್ಲಿ. ಸೊ ಓವರಾಲಾಗಿ ತುಂಬ ಚೆನ್ನಾಗಿತ್ತು. ಮತ್ತು ಇಲ್ಲಿ ಅಲ್ಲೊಂದು ಕಡೆ ಸೌಂಡಿಂದು ಇಟ್ಟಿದ್ದಾರೆ ಪೈಪ್ಸ್ ಥರದ್ದು. ಒಂದೊಂದು ಡಯಾಮೀಟರ್ ಇದೆ ಮತ್ತು ಒಂದೊಂದು ಹೈಟ್ಸಲ್ಲಿದೆ ಪೈಪಿಂದು. ಅದು ಲಾಸ್ಟಲ್ಲಿ ಹಾಕಿದ್ದೀನಿ ಅನಿಸುತ್ತೆ ಆ ವಿಡಿಯೋನ. ಸೊ ಕೇಳಿಸ್ಕೊಂಡ್ರೆ ಸೌಂಡ್ಗಳು ಕೇಳಿಸ್ತಾ ಇರುತ್ತೆ ಆ ಪೈಪಲ್ಲಿ. ಒಂದೊಂದು ಪೈಪಲ್ಲಿ ಒಂದೊಂದು ಥರ ಸೌಂಡ್ ಬರುತ್ತೆ ಅಂತ ಹೇಳಿ ನೋಡಿ. ಇದೆ ನಾಯ್ಸ್ ರೆಸೋನೇಟರ್ಸ್ ಅಂತ. ನಾಯ್ಸ್ ರೆಸೋನೇಟರ್ಸ್ ಏನು ಅಂದರೆ ನೋಡಿ ಒಂದೊಂದು ಪೈಪು ಒಂದೊಂದು ಹೈಟಲ್ಲಿದೆ. ಕಿವಿ ಇಟ್ಟು ಕೇಳಿಸ್ಕೊಂಡ್ರೆ ಅದು ಒಂದೊಂದು ಪೈಪಲ್ಲಿ ಒಂದೊಂದು ಥರ ಸೌಂಡ್ ಬರ್ತಾ ಇರುತ್ತೆ. ಸೊ ಅದು ಚೆನ್ನಾಗಿತ್ತು. ಅದು ಕೂಡ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ, ಜಾಸ್ತಿ ಡಿಫ್ರೆನ್ಸ್ ಏನಿರಲ್ಲ. ಒಂದೊಂದು ಪೈಪಲ್ಲಿ ಒಂದೊಂದು ಥರ ಸೌಂಡ್ ಬರ್ತಾ ಇರುತ್ತೆ. ಸೊ ಇದು ಫ್ರೂಟ್ಸ್ ಆಫ್ ನ್ಯೂಟನ್ ಗ್ರಾವಿಟಿ ಅಂತ. ನೋಡಿ ಇವೆಲ್ಲ ಕಲ್ಲುಗಳೆಲ್ಲ ಇಟ್ಟಿದ್ದಾರೆ ಇಲ್ಲಿ. ಇದೇನು ಅಂದರೆ ಸೊ ಇಲ್ಲ ಕೊಟ್ಟಿದ್ದಾರೆ ಮಹಾಕಾಶದ ಬಂಡೆಯೊಂದು ಭೂ ವಾತಾವರಣ ಮೂಲಕ ಬಂದು ತಲುಪಲು ಮೊದಲು ಪೂರ್ತಿಯಾಗಿ ಹೊರಟು ಹೋದರೆ ಉಳಿದರೆ ಅದನ್ನು ಆಕಾಶದಲ್ಲಾಗುವುದು ಆ ಥರದನ್ನೇ ಇಟ್ಟಿದ್ದಾರೆ ಅಂತ. ಅಂದರೆ ಆಕಾಶ ಅಂದರೆ ಸ್ಪೇಸಿಂದ ಬಂದಿದೆ ಅಂತ ಹೇಳ್ತಿದ್ದಾರೆ. ಈ ಸ್ಟೋನ್ಸ್ ಎಲ್ಲ ಸ್ಪೇಸಿಂದ ಅಲ್ಲಿ ಎಲ್ಲಿದ್ದಿತ್ತು ಅಂದರೆ ಸಹಾರಾ ಡೆಸರ್ಟ್ ಅಂತ ಮೆನ್ಷನ್ ಮಾಡಿದ್ರು ಅಲ್ಲಿ. ಅದು ಚಿಕ್ಕದಾಗಿ ಅದೆಲ್ಲ ಬೆಂಕಿ ಹಚ್ಕೊಂಡು ಹುರಿದೋಗಿ ಇನ್ನು ಮಿಕ್ಕಿರೋ ಅಂಥದ್ದು ಬಂದು ಬಿದ್ದಿದೆ ಸ್ಪೇಸಿಂದ ಸ್ಟೋನ್ಸು. ಅದನ್ನೆಲ್ಲ ಅಲ್ಲಿ ಎಕ್ಸಿಬಿಷನ್ಗೆ ಇಟ್ಟಿದ್ದಾರೆ. ಸೊ ಒಂದು ಚಿಕ್ಕದಾಗಿ ಒಂದು ಐರನ್ ಪೀಸ್ ಥರ ಇತ್ತು ಒಂದು ಸ್ಟೋನು. ಬೇರೆದೆಲ್ಲ ಕಲ್ಲುಗಳ ಥರನೇ ಕಾಣ್ತಿತ್ತು ಸ್ಟೋನ್ಸು. ಮತ್ತು ಒಂದೇ ಮಾತ್ರ ಚಿಕ್ಕದಾಗಿ ಐರನ್ ಪೀಸ್ ಥರ ಕಾಣ್ತಾ ಇತ್ತು. ಸೊ ಚೆನ್ನಾಗಿತ್ತು. ಎಲ್ಲ ಬಾಕ್ಸಲ್ಲಿ ಹಾಕಿಕೊಂಡು ಒಂದು ಗ್ಲಾಸ್ ಇದೆಲ್ಲ ಹಾಕಿದ್ದು ಸ್ಟೋನ್ಸ್ ಎಲ್ಲನೂ ಅಲ್ಲಿ ಒಳಗಡೆ ಬಿಡಲ್ವ ಪ್ಲಾನೆಟರಿಯಲ್ಲಿ. ಸಾರಿ ಸ್ಪೇಸಿಂದ ಇಲ್ಲಿ ಬಂದು ಬಿಟ್ಟಿರೋದು. 2 ವರ್ಷ ಅಲ್ವಾ ಬೇಬಿ? 3 ವರ್ಷದ ಮೇಲೆ ಬಿಡೋದಂತ. ಇಲ್ಲೆಲ್ಲ ಫೋಟೋ ತೆಗೆಸ್ಕೊಂಡು ಬಂದ್ವಿ. ಇನ್ನೇನು ಇಲ್ಲಿ ಆ ಕಡೆ ಬಿಡ್ತಿದ್ವಿ ಒಳಗಡೆ ಪ್ಲಾನೆಟೋರಿಯಮ್ಗೆ. ಸೊ ಇಲ್ಲಿ ನಿಂತಿದ್ದಾದ್ರೆ ಹೇಳಿದ್ದು ವಾಚ್
3 ಇಯರ್ಸ್ ಆಗಿರಬೇಕು, ಎಷ್ಟು ವರ್ಷ ಪಾಪುಗೆ ಹೊರಗಡೆ ಎಲ್ಲ ಇದೆಯಲ್ಲ. ಸೊ ಅದಕ್ಕಿಂತ ಲೇಯರ್ಸು ಇದೆಲ್ಲ ಹಾಕಿಟ್ಟಿದ್ದಾರೆ, ಮತ್ತು ಸೋಲಾರ್ ಸಿಸ್ಟಮ್ ಇದೆಲ್ಲ ಇಲ್ಲೆಲ್ಲ ಅದನ್ನೆಲ್ಲ ತೋರಿಸಿ ಚಿನ್ನಿಗೆ ಹಾಗೆ ಎಲ್ಲ ಕಡೆ ನಿಲ್ಲಿಸಿ ನಾನು ಫೋಟೋ ತೆಗೆಸ್ಕೊಂಡು ಬಂದು ಚಿನ್ನಿದು ಅಭ್ಯಂತರದ್ದು ಎಲ್ಲ ನಾನು ಫೋಟೋ ತೆಗೆದೆ. ಇದ್ರ ಬಗ್ಗೆ ಎಲ್ಲ ಏನೂ ಕೊಟ್ಟಿಲ್ಲ, ಇದನ್ನು ಡು ನಾಟ್ ಟಚ್ ಅಂತ ಕೊಟ್ಟಿದ್ದಾರೆ ಅಷ್ಟೇ. ಮತ್ತು ಇನ್ನು ಬ್ರೀಫಾಗಿ ಪಕ್ಕದಲ್ಲಿತ್ತು ಅಂತ ಅನಿಸುತ್ತೆ, ಬಟ್ ಇದು ಒಳಗಡೆ ಬಿಡಲ್ಲ ಅಂದಿದ ತಕ್ಷಣ ನಾನು ಇದು ಬಂದಿದ್ದೆಲ್ಲ ಯೋಚನೆ ಇದ್ದಲ್ಲ ಒಂದು ನೋಡ್ಕೊಂಡು ಹೋಗೋಣ ಅಂತೇಳಿ ಮತ್ತು ನೆಕ್ಸ್ಟ್ ಏನು ನೋಡಬೇಕಂತ ಅನಿಸ್ತಾ ಇದೆ ಬಿಡಲ್ಲ ಅಂದ ತಕ್ಷಣ. ಸೊ ಇದು ಕೂಡ ಏನು ಕೊಟ್ಟಿದ್ದಾರೆ ಇಲ್ಲಿ ಪ್ರೊಫೆಸರ್ ವ್ಯವಹಾರ ಮತ್ತು ಅವರು ಸ್ಯಾಟಲೈಟಿಗೆ ತುಂಬ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅಂತ ಹೇಳಿ, ಸ್ಯಾಟಲೈಟ್ಸ್ ಬಗ್ಗೆ. ಸೊ ಅದನ್ನು ಹಾಕಿ ಸೊ ತುಂಬಾ ಇನ್ಫಾರ್ಮೇಷನ್ ಸಿಗುತ್ತೆ ಇಲ್ಲಿ ಹೋದರೆ. ಏನು ಅಂತಂದರೆ ಸೈಂಟಿಸ್ಟ್ಗಳ ಬಗ್ಗೆ, ಆಮೇಲೆ ಸೈನ್ಸ್ ಬಗ್ಗೆ ಪ್ರತಿಯೊಂದು ಯಾರ್ಯಾರು ತುಂಬ ಇಷ್ಟಪಡ್ತಾರೆ ಈ ರೀತಿ ಸೈಂಟಿಸ್ಟ್ಗಳ ಬಗ್ಗೆ, ಮತ್ತು ಸೈಂಟಿಫಿಕ್ಕಾಗಿ ಪ್ರೂವ್ ಆಗೋಂತಹ ಎಕ್ವಿಪ್ಮೆಂಟ್ಸ್ ಬಗ್ಗೆ, ನಮ್ಮ ಒಂದು ಅರ್ಥ ಬಗ್ಗೆ ಇದೆಲ್ಲ ಕೊಟ್ಟಿರ್ತಾರೆ. ಸೊ ಯಾರ್ಯಾರು ಇದನ್ನೆಲ್ಲ ಓದೋದಕ್ಕೆ ಇಷ್ಟಪಡ್ತಾರೆ, ಸೈನ್ಸ್ ಬಗ್ಗೆ ತಿಳ್ಕೊಬೇಕು ಇನ್ನಷ್ಟು ಅಂತ ಇರ್ತಾರೆ. ಸೊ ಆ ಥರ ಮಕ್ಕಳಿಗೆಲ್ಲ ಇದು ತುಂಬಾ ಇಷ್ಟ ಆಗುತ್ತೆ ಇದೆಲ್ಲ ಪ್ಲಾನೆಟೋರಿಯಮ್ಮು. ಸೊ ಚಿಕ್ಕ ವಯಸ್ಸಲ್ಲಿ ಹೋಗಿ ಬಂದಿದ್ದು ಅದು ಅಷ್ಟು ನೆನಪಿರೋದಿಲ್ಲ. ಇವಾಗ ಇನ್ನೊಂದ್ಸಲಿ ಹೋಗಿ ಬಂದಿದ್ದಕ್ಕೆ ನಾನು ಮತ್ತೆ ನೋಡ್ದಂಗೆ ಅನಿಸ್ತಾ ಇದೆ. ನಾವು ಅವಾಗ ಬಂದಾಗ ಇನ್ನೂ ಏನೇನೋ ಬೇರೆದೆಲ್ಲ ಇತ್ತು ಅಂತ ಅನ್ನಿಸ್ತಾ ಇದೆ ನನಗೆ. ಬಟ್ ನಾವು ಇದಿಷ್ಟು ನೋಡ್ಕೊಂಬಂದ್ವಿ. ನೋಡೋಣ ಇನ್ನೊಂದ್ಸಲಿ ಯಾವಾಗಲೂ ಬಂದಾಗ ಫುಲ್ಲು ಬಂದು ಸ್ಪೇಸ್ ಗ್ಯಾಲಕ್ಸಿ ಸ್ಟಾರ್ಸ್ ಮತ್ತು ಸೋಲಾರ್ ಸಿಸ್ಟಮ್ ಇದೆ. ಸೊ ರಶ್ ಮಾತ್ರ ಸಿಕ್ಕಾಪಟ್ಟೆ ಇತ್ತು ಸಂಡೇ. ಎಲ್ಲ ನೋಡಿದ್ರು ಗ್ಯಾಲಕ್ಸಿ, ಸೋಲಾರ್ ಸಿಸ್ಟಮು ಮತ್ತು ಪ್ಲ್ಯಾನೆಟ್ಸು, ಮತ್ತು ಮೇಲ್ಗಡೆನೂ ಕೂಡ ಮೇಲ್ಗಡೆ ಕೂಡ ಅಲ್ಲಿ ಹ್ಯಾಂಡ್ ಪ್ಲ್ಯಾನೆಟ್ಸ್ದೆಲ್ಲ. ಮತ್ತು ಇಲ್ಲಿ ಒಂದು ರಾಕೆಟ್ ಥರ ಇಟ್ಟಿದ್ದಾರೆ, ಮಾಡೆಲ್ ಮಾಡಿ ಇಟ್ಟಿದ್ದಾರೆ ರಾಕೆಟ್ ಥರದ್ದು. ಸೊ ಎಲ್ಲ ಪ್ಲ್ಯಾನೆಟೋರಿಯಂ ಒಳಗಡೆ ಹೋದಾದ್ಮೇಲೆ ಇನ್ನೊಂದು ಟ್ರಿಪ್ ಮತ್ತೆ ಜನಗಳು ಬಂದಿದ್ದರು ಹೊರಗಡೆ. ಸೊ ನಾವು ಬಂದು ಆಮೇಲೆ ಇಲ್ಲಿ ಮನೇಲಿ ಕೇಕ್ ಕಟ್ ಮಾಡ್ತಿರೋದಿದು. ಸೊ ಈಗ ಆಲ್ರೆಡಿ ನಂದು ಊಟ ಆಗೋದು ಒಂದು ಸ್ವಲ್ಪ ಲೇಟ್ ಆಯಿತು, 9:55 10 o'clock ಆಯಿತು. ಸೊ ಇನ್ನೇನು ಆಮೇಲೆ ಕಟ್ ಮಾಡಿದ್ರೆ ಆಯಿತು ಅಂಥೇಳಿ ಆಮೇಲೆ ಕಟ್ ಮಾಡ್ತಾಯಿದ್ವಿ. ಸೊ ನಿಶ್ವಿಕಾ ಅಬ್ಬಿ ಅಂತ ಅವರಿಬ್ಬರು, ನಿಶ್ವಿಕಾ ಅಂತೂ ಫಸ್ಟೇ ಕೇಕ್ ನೋಡಿಬಿಟ್ರೆ ಅದನ್ನು ಕಟ್ ಮಾಡೋ ತನಕ ಕೇಕ್ ಯಾವಾಗ ಕಟ್ ಮಾಡೋದು ಅಂತ ಕೇಳ್ತಾನೆ ಇರ್ತಾಳೆ. ಒಂದ್ಸಲಿ ಯಾರ್ದಾದ್ರೂ ಬರ್ತಡೇ ಆಗಲಿ ಕೇಕ್ ನೋಡಿಬಿಟ್ರೆ ಅದನ್ನು ಯಾವಾಗ ಕಟ್ ಮಾಡೋದು ಕೇಕ್ ತೆಗಿಯೋದ ಅಂತ ಕೇಳ್ತಾನೇ ಇರುತ್ತೆ ಚಿನ್ನಿ. ಸೊ ಅದಕ್ಕೆ ಈಗ ಆಯ್ತಲ್ಲ ಟೈಮಿಂಗ್ಸು 10 o'clock. ಸೊ ಕಟ್ ಮಾಡ್ತಾಯಿದ್ದೀವಿ ಕೇಕು. ಸೊ ಇದೇ ಫಸ್ಟ್ ಅನ್ಸುತ್ತೆ 10 o'clock ಕಟ್ ಮಾಡ್ತಾ ಇರೋದು. ಯೂಶ್ವಲಿ ನಾನು ಈವ್ನಿಂಗ್ ಟೈಮ್ ಕಟ್ ಮಾಡಿಬಿಡ್ತಾಯಿದ್ದೆ. ಆಮೇಲೆ ನಾವು ಯಾವಾಗಲೂ ಅಲ್ಲಿ ಬೇಬಿ ದೊಡ್ಡಮ್ಮ ಅಂತಿರ್ತಾರೆ, ಅವ್ರ ಮನೇಲಿ ಹೋಗಿ ಕೇಕ್ ಕಟ್ ಮಾಡ್ತಾಯಿದ್ವಿ. ಬಟ್ ಈ ಸಲ ಯಾಕೋ ನನಗೆ ಒಂದು ಸ್ವಲ್ಪ ಟಯರ್ಡ್ ಆದಂಗೆ ಅನಿಸ್ತು. ಬರೀ ಜಾಗಗಳು ಹುಡುಕಿದ್ದೇ ಆಯಿತು, ನಾವು ಬರೀ ಎಲ್ಲಿ ಹೋಗೋದು ಎಲ್ಲಿ ಬರೋದು. ಸೊ ಫಸ್ಟೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ಬಟ್ ಆದರೆ ಅಲ್ಲೆಲ್ಲೂ ಹೋಗೋದಕ್ಕಾಗಲಿಲ್ಲ. ಸೊ ಸ್ವಲ್ಪ ಟಯರ್ಡ್ ಫೀಲಿಂಗ್ ಅನ್ನಿಸ್ತಾಯಿತ್ತು. ಸೊ ಅದಕ್ಕೆ ನಾವು ಇಲ್ಲೇ ಮನೆಯಲ್ಲೇ 10 o'clock ಕಟ್ ಮಾಡಿದ್ವಿ. ಸೊ ಓವರಾಲ್ ಎಲ್ಲ ಬರ್ಡೇ ಎಲ್ಲ ತುಂಬಾ ಚೆನ್ನಾಗಾಯಿತು. ಆವತ್ತಿನ ದಿನ ಕೂಡ ಹುಡುಗರು ಒಟ್ಟು ಅವರೆಲ್ಲ ಆಚೆಗಡೆ ಪಾರ್ಕಲ್ಲಿ ಆಟಾಡ್ಕೊಂಡು ಎಂಜಾಯ್ ಮಾಡ್ಕೊಂಡೇ ಬಂದರು. ಬಟ್ ನನಗೇನು ಅನ್ನಿಸ್ತು ಅಂದರೆ ನಾವೇನು ನೋಡೋಕ್ಕಾಗಲಿವಲ್ಲ ಅಂತ ಅನ್ನಿಸ್ತು ಅಷ್ಟೇ. ನೋಡೋಣ, ಇವನಿಗೂ 3 years ಆದಮೇಲೆ ಇನ್ನೊಂದ್ಸಲಿ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇದೇನೋ ವೆನಿಲ್ಲಾ ಫ್ಲೇವರು ಅಂತ ಅನಿಸುತ್ತೆ. ಫಸ್ಟೆಲ್ಲ ಯಾವಾಗಲೂ ಹನಿ ಕೇಕ್ ತೊಗೊಂಬರ್ತಾಯಿದ್ರು ರಾಕೇಶ್ ಅವರು. ಈಗ ಒಂದು 2-3 ಬರ್ತಡೇ ಆಯಿತು ಅನಿಸುತ್ತೆ ಅವಾಗಿಂದ. ಫೆಬ್ಬಲ್ಲಿ ಮುಂದಿದೆ, ಆಮೇಲೆ ಜುಲೈಯಲ್ಲಿ ನಂದು, ನೆಕ್ಸ್ಟ್ ಇನ್ನು ರಾಕೇಶ್ದಿದೆ. ಸೊ ಹನಿ ಕೇಕೆ ತೊಗೊಂಬರ್ತಾಯಿದ್ವಿ. ಬಟ್ ಈ ಸಲ ಇದು ವೆನಿಲಾ ತೊಗೊಂಬಂದಿದ್ದಾರೆ. ಇದು ಕೂಡ ಒಂಥರ ಚೆನ್ನಾಗಿದೆ. ಸೊ ಚಾಕ್ಲೇಟ್ ಫ್ಲೇವರ್ ಏನು ಮಿಕ್ಸ್ ಇಲ್ಲ, ಒಳಗಡೆ ಫುಲ್ಲು ವೆನಿಲಾನೇ ಇದೆ ಇದು. ಸೊ ಲಾಸ್ಟಲ್ಲಿ ಅಮ್ಮ ಕೂಡ ಕಟ್ ಮಾಡಿ ತಿನ್ನಿಸ್ತಾ ಇದ್ದಾರೆ. ಸೊ ಅಪ್ಪ ಆಲ್ರೆಡಿ ಮಲ್ಕೊಂಡಿದ್ರು ಅನಿಸುತ್ತೆ. ಅವ್ರು ತುಂಬ ವೆಯ್ಟ್ ಮಾಡಿದ್ರು ಕೇಕ್ ಕಟ್ ಮಾಡ್ತಾರೆ ಅಂತ ಹೇಳಿ. ಬಟ್ ನಂದು ಇಲ್ಲ ಲೇಟ್ ಆಯ್ತಲ್ಲ, ಸೊ ಅವರು ಟೈಮಿಂಗ್ಸು ಮಲ್ಕೊಂಡಿದ್ರು. ಬಟ್ ನಾವು ಕಟ್ ಮಾಡಿದ್ವಿ, ಇನ್ನೇನು ಬೆಳಗ್ಗೆ ಕೊಡ್ತಾರೆ ಅಂತ ಅನಿಸುತ್ತೆ ಅಪ್ಪಂಗೆ.
ಸೊ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಕೂಡ ಮಾಡಿ. ಸೊ ಈಗೀಗ ಒಂದಿಬ್ಬರು 3 ಜನ ನ್ಯೂ ಕನೆಕ್ಟ್ ಆಗಿದ್ದಾರೆ. ಸೊ ಕಮೆಂಟ್ಗಳು ಮಾಡ್ತಿದ್ದಾರೆ. ಪ್ರಕಾರ ವ್ಲಾಗ್ಸ್ ಅನ್ನೋರು ಮತ್ತು ಇನ್ನೂ ಒಂದು 2 ಹೆಸರು ಮಾಡ್ಬಿಟ್ಟೆ. ಎಲ್ರಿಗೂ ಧನ್ಯವಾದಗಳು.